ಏನಮ್ಮ, ವೇಳೆ ಆಗಲೇ ಮಧ್ಯಾಹ್ನ 12 ಗಂಟೆ ಆಗ್ತಾ ಬಂತು. ನಿನ್ನ ಪ್ರಿಯಕರ ಶಾಂತೇಶ್ ಇನ್ನೂ ಬರಲಿಲ್ಲ. ನೋಡಿದೆಯೇನಮ್ಮ ಈಗಿನ ಕಾಲದ ಗಂಡುಗಳನ್ನು. ಹೆಣ್ಣು ಯಾವಾಗಲೂ ತನ್ನ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು ಅಷ್ಟೇ. ಅಪ್ಪ, ನೀವ್ ಅಂದ್ಕೊಂಡ ಹಾಗೆ ನಾನೇನು ಕೆಟ್ಟವರನ್ನ ಪ್ರೀತಿ ಮಾಡಿಲ್ಲ ಅಪ್ಪ. ನನ್ನ ಶಾಂತೇಶ್ ನಿಜವಾಗಿಯೂ ಶಾಂತಮೂರ್ತಿ. ಅಂದ್ಮೇಲೆ ನನ್ನ ಮೇಲೆ ಅವರು ಪಂಚ ಪ್ರಾಣ ಅಪ್ಪ. ನೋಡಮ್ಮ, ಕಲಿಯುಗ ಬಹಳ ಕೆಟ್ಟು ಬಿಟ್ಟಿದೆ. ಹೆಣ್ಣು ತನ್ನ ಕೊರಳಲ್ಲಿ ತಾಳಿಯನ್ನು ಕಟ್ಟಿಸಿಕೊಳ್ಳುವುದಕ್ಕೂ ಮುಂಚೆ ಅದೆಷ್ಟೋ ಗಂಡುಗಳನ್ನು ನಂಬಿದರೂ ವ್ಯರ್ಥ. ಏಕೆಂದರೆ ದಿನನಿತ್ಯ ಹೆಣ್ಣಿನ ಜೀವನ ಹಾಳಾಗುವುದನ್ನು ಕಣ್ಣಾರೆ ಕಾಣುತ್ತೇವೆ, ಪೇಪರಿನಲ್ಲಿ ಓದುತ್ತೇವೆ. ಅಷ್ಟೇ ಏಕಮ್ಮ, ನಾನೇ ಅಂತ ಕೇಸುಗಳನ್ನು ಹ್ಯಾಂಡಲ್ ಮಾಡಿದ್ದೇನೆ. ಏನೇ ಇರಲಿ, ಶಾಂತೇಶ್ ನನ್ನ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಮದುವೆ ವಿಚಾರ. ಅಪ್ಪ, ನಿಜವಾಗ್ಲೂ ನನ್ನ ಮುದ್ದು ಶಾಂತೇಶ್ ಈ ನಿಮ್ಮ ಪರೀಕ್ಷೆಯಲ್ಲಿ ಖಂಡಿತ ಪಾಸ್ ಆಗ್ತಾರೆ ಅಂತ ಬುದ್ಧಿಜೀವಿ ಅವರು. ಅದ ನೋಡು, ಅವರೇ ಬಂದ್ಬಿಟ್ರು. ನಮಸ್ಕಾರ, ಬನ್ನಿ ಕುಳಿತುಕೊಳ್ಳಿ. ಅಪ್ಪ, ಅಂದ್ರೆ ಶಾಂತೇಶ್ ಅಂದರೆ ನೀವೇ ತಾನೇ? ಹೌದಪ್ಪ, ಇವ್ರೇ ಅವರು. MA ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀನು ಸ್ವಲ್ಪ ಸುಮ್ಮನಿರಮ್ಮ. ನಾನು ಪ್ರಶ್ನೆ ಕೇಳಿದ್ದು ಶಾಂತೇಶನನ್ನು. ನೋಡು ಶಾಂತೇಶ್, ನಾನು ನಿಮ್ಮ ಬಗ್ಗೆ ಬಹಳ ಕೇಳಿದ್ದೇನೆ. ನೀವೊಬ್ಬ ಸಾಹಿತಿಗಾರ, ಪ್ರೆಸ್ ರಿಪೋರ್ಟರ್ ಅಂತ ತಿಳಿದುಕೊಂಡಿದ್ದೇನೆ. ಪೇಪರಿನಲ್ಲಿ ನಿಮ್ಮ ಕತೆ, ಕವನ, ವಿಷಯಗಳ ಬಗ್ಗೆ ಬಹಳ ಮೆಚ್ಚಿಕೊಂಡಿದ್ದೇನೆ. ಯಜಮಾನ್ರಿ, ನನ್ನ ಸಾಹಿತ್ಯಕ್ಕೆ ಚೈತನ್ಯ ನಿಮ್ಮಂತ ಹಿರಿಯರ ಅನುಗ್ರಹ ನನಗೆ ಮುಖ್ಯವಾಗಿ ಬೇಕು. ಅದು ಇರಲಿ ಯಜಮಾನ್ರಿ, ನನ್ನನ್ನು ತಾವು ಕರೆಸಿದ ಕಾರಣ ಏನು ಅಂತ ಕೇಳಬಹುದೇ? ಕಾರಣ ಏನು ಅಂತ ತಿಳಿಸುತ್ತೇನೆ, ಆದರೆ ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಮಾತ್ರ ನಿನ್ನಿಂದ ಬರಬೇಕು. ಅರ್ಥವಾಯಿತು ತಾನೆ? ಪರವಾಗಿಲ್ಲ, ಕೇಳಿ ಸರ್. ಏನು ನಿಮ್ಮ ಪ್ರಶ್ನೆ? ನೀವು ನನ್ನ ಮಗಳನ್ನು ಬಹಳ ಪ್ರೀತಿಸಿದ್ದರಂತೆ. ನಮ್ಮ ಮಗಳು ಕೂಡ ನಿಮ್ಮನ್ನು ಬಹಳ ಮೆಚ್ಚಿಕೊಂಡಿದ್ದಾಳೆ. ಈ ವಿಷಯವನ್ನು ನನ್ನ ಮಗಳು ಹೇಳುತ್ತಿದ್ದಾಳೆ. ಆದರೆ ಇದಕ್ಕೆ ಒಂದು ನಿರ್ಬಂಧನೆ ಬೇಕಲ್ಲ? ಅಂದರೆ ಏನು ಸರ್ ತಮ್ಮ ಮಾತಿನ ಅರ್ಥ? ಅರ್ಥವಿಷ್ಟೇ ಶಾಂತೇಶ್, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಿಮ್ಮ ಆಸ್ತಿ ಅಂತಸ್ತಿನ ಬಗ್ಗೆ ವಿಚಾರಿಸಿದೆ ಅಷ್ಟೇ. ಹೋಗಲಿ, ನಿನಗೆ ತಂದೆ ತಾಯಿ ಇದ್ದಾರೇನು? ಇಲ್ಲ ಸರ್, ಇಲ್ಲ. ನಾನೊಬ್ಬ ಅನಾಥ. ನಾನು ಚಿಕ್ಕವನಿರುವಾಗಲೇ ನನ್ನ ತಂದೆ ತಾಯಿ ಇಲ್ಲ. ನನಗೆ ಒಬ್ಬಳು ಮಾತ್ರ ತಂಗಿ ಇದ್ದಾಳೆ ಅಷ್ಟೇ. ಹೋಗಲಿ, ನಿಮ್ಮದು ಅಂತ ಹೇಳಿಕೊಳ್ಳಲಿಕ್ಕೆ ಕಾರು, ಬಂಗ್ಲೆ ಮತ್ತೇನಾದರೂ ಇದೇನಾ? ಇದೇನು ಸರ್, ಈ ತರ ನನ್ನನ್ನು ನೀವು ಕೇಳ್ತಾ ಇದ್ದೀರಿ? ನನ್ನೇನು ಅಪಹಾಸ್ಯ ಮಾಡ್ತೀರೋ ಅಥವಾ? ನೋ ನೋ ಮಿಸ್ಟರ್ ಶಾಂತೇಶ್, ನಾನು ನಿಮ್ಮನ್ನು ಅಪಹಾಸ್ಯ ಮಾಡುತ್ತಿಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡಿದೆ ಅಷ್ಟೇ. ಹೋಗಲಿ, ಕಾಯಂ ಖಾತೆಯಲ್ಲಿ ಸರ್ಕಾರಿ ನೌಕರಿಯಾದರೂ ಇದೇನಾ? ಇಲ್ಲ ಸರ್, ಇಲ್ಲ. ಸರ್ಕಾರಿ ನೌಕರಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟೆ, ಆದರೆ ಫಲ ದೊರೆಯಲಿಲ್ಲ. ನನಗೆ ತೃಪ್ತಿ ಆಗುವಷ್ಟು ಸಂಬಳ ಮಾತ್ರ ಈಗಿದ್ದ ಖಾಸಗಿ ನೌಕರಿಯಲ್ಲಿ ದೊರೆಯುತ್ತದೆ. ಅಂತೂ ನಾ ಕೇಳಿದ ಪ್ರಶ್ನೆಗೆ ಇಲ್ಲಿಯವರೆಗೂ ಒಂದು ಉತ್ತರ ಸಿಗಲಿಲ್ಲವೆಂದಂಗಾಯಿತು. ನೋಡು ಶಾಂತೇಶ್, ನಿಮ್ಮ ತಿಳುವಳಿಕೆಯ ಪ್ರಕಾರ ತಿಪ್ಪೆಯಲ್ಲಿ ಮಲಗುವ ನಾಯಿಯನ್ನು ಉಪ್ಪರಿಗೆಯ ಮೇಲೆ ಕೂಡಿಸಿದರೆ ಅದು ಶೋಭೆ ಕಾಣುವುದೇ? ದಯವಿಟ್ಟು ನೀವೀ ರೀತಿ. ಸ್ವಲ್ಪ ನೀನು ಸುಮ್ಮನಿರಮ್ಮ. ನಾನು ಪ್ರಶ್ನೆ ಕೇಳಿದ್ದು ಶಾಂತೇಶನನ್ನು. ಶಾಂತೇಶ್, ಸುಮ್ಮನೆ ನಿಂತು ಬಿಟ್ಟಿಯಲ್ಲ, ಹೇಳು ಸರಿಯಾದ ಪ್ರಶ್ನೆಗೆ ಉತ್ತರವನ್ನು. ಅಂದರೆ ಏನು ಸರ್ ನಿಮ್ಮ ಮಾತಿನ ಅರ್ಥ? ನನ್ನನ್ನು ಇಲ್ಲಿಗೆ ನೀವು ಕರೆಸಿದ್ದು ನನ್ನ ಘನತೆಯ ಬಗ್ಗೆ ಅಳತೆ ಮಾಡಬೇಕು ತಾನೇ? ನೋಡಿ ಸರ್, ಈ ಪ್ರಶ್ನೆ ನೀವು ಕೇಳಿದ್ದೀರಂತ ನಾನು ಸುಮ್ಮನೆ ಇರ್ತಾ ಇದ್ದೇನೆ. ಬೇರೆ ಮತ್ತಾರಾದರೂ ಈ ಪ್ರಶ್ನೆ ಕೇಳಿದ್ದರೆ ಅವರಿಗೆ ನಾನು ಸರಿಯಾದ ಉತ್ತರವನ್ನೇ ಕೊಡ್ತಾ ಇದ್ದೇನೆ. ನಾವು ಒಬ್ಬ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ದೀರಿ. ಮನೆಗೆ ಬಂದ ಈ ಅತಿಥಿಗೆ ಈ ರೀತಿ ಅವಮಾನ ಮಾಡುವುದು ಸರಿಯೋ ಅಥವಾ ತಪ್ಪು ಅಂತ ನಿಮ್ಮ ಮನಸ್ಸಾಕ್ಷಿಯನ್ನೇ ವಿಚಾರಿಸಿಕೊಳ್ಳಿ, ಆಗ ನಿಮಗೆ ಅರ್ಥವಾಗುತ್ತದೆ. ಇದೇನು ಶಾಂತೇಶ್,
ಪ್ರಥಮದಲ್ಲಿ ಇಷ್ಟೊಂದು ಕೋಪಿಸಿಕೊಂಡರೆ ಹೇಗೆ? ನಿನ್ನ ಘನತೆ ಗೌರವದ ಬಗ್ಗೆ ಕಾಳಜಿ ಇದ್ದವನು ಒಬ್ಬ ಏಕೋಚಿತ ಲಂಚಾಧೀಶ್ವರನ ಮನೆಯ ಮಗಳನ್ನು ಹಂಬಲಿಸುವುದು ಯೋಗ್ಯವೇ? ಹಾಗಂತ ನಿನ್ನ ಮನಸ್ಸಾಕ್ಷಿಯನ್ನು ವಿಚಾರಿಸಿಕೊಂಡು ನೋಡು. ಹೀಗೋ ವಿಷಯ. ನೋಡಿ ಸರ್, ನಿಮ್ಮ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಎಲ್ಲ ನಿಮಗೆ ಇರಲಿ ಸರ್, ಎಲ್ಲ ನಿಮಗೆ ಇರಲಿ. ಆದರೆ ನಾನು ನಿಮ್ಮ ಮಗಳ ಈ ಪದ್ಮವನ್ನು ನಾನು ಪ್ರೀತಿಸಿದ್ದು ನಿಮ್ಮ ಆಸ್ತಿ ಅಂತಸ್ತು ಅಪಹರಿಸುವುದಕ್ಕಾಗಿ ಅಲ್ಲ ಸರ್, ಅಪಹರಿಸುವುದಕ್ಕಾಗಿ ಅಲ್ಲ. ಅವಳ ಮತ್ತು ನನ್ನ ಹೃದಯದಲ್ಲಿ ನೆಲೆಸಿರುವ ಪವಿತ್ರವಾದ ಪ್ರೇಮ ಸರ್, ನಮ್ಮಿಬ್ಬರದು ಪವಿತ್ರವಾದ ಪ್ರೇಮ. ಸತ್ಯವಾದ ಮಾತನ್ನ ಹೇಳಿದ್ರಿ ಅಪ್ಪ. ನನಗೆ ಬೇಕಾದವರ ಮನೆ ಕರೆಸಿ ನೀವ್ ಈ ರೀತಿ ಅವಮಾನ ಮಾಡ್ತೀರಿ ಅಂತ ನಾನು ನಿಜವಾಗೂ ಭಾವಿಸಲಿಲ್ಲ ಶಾಂತೇಶ್. ನಾನು ನಿಮ್ಮ ಇಲ್ಲಿ ಕರೆಸಿದ್ದು ನನ್ನ ತಪ್ಪಾಯ್ತು ಶಾಂತೇಶ್, ನನ್ನದೇ ತಪ್ಪಾಯ್ತು. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ. ನಿಮ್ಮಿಬ್ಬರಿಗೆ ಈಗಲಾದರೂ ಅರ್ಥವಾಯಿತೆ ಕಾಗೆ ಕೋಗಿಲೆಗೂ ಏನು ಸಂಬಂಧ ಅಂತ? ಸರ್, ಕಾಗೆ ಕೋಗಿಲೆಗಳ ಮಧುರ ಬಾಂಧವ್ಯವನ್ನು ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಕಾಣಿಸುತ್ತೆ. ಆ ಕಾಗೆ ಕೆಟ್ಟ ಪಕ್ಷಿ ಆದರೂ ಕೂಡ ಕೋಗಿಲಿಗೆ ಜನ್ಮ ನೀಡುವ ಮಹಾಪುಣ್ಯವನ್ನು ಆ ಕಾಗೆ ಪಡೆದಿರುತ್ತದೆ. ನೋಡಿ ಸರ್, ನೀವು ಏನೇ ಹೇಳಿದರು ನನ್ನ ಮತ್ತು ಈ ಪದ್ಮಳ ಪವಿತ್ರವಾದ ಪ್ರೇಮಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಸರ್, ಯಾರಿಂದಲೂ ಸಾಧ್ಯವಿಲ್ಲ. ಅಷ್ಟೊಂದು ಬೆಲೆ ಬಾಳುವಂತ ಪ್ರೇಮವೇ ನಿಮ್ಮದು? ಹಾಗಿದ್ದರೆ ಸ್ವಲ್ಪ ತಾಳಿ. ನೋಡು ಶಾಂತೇಶ್, ನೀನೆಷ್ಟು ದುಡಿದರೂ ಗಳಿಸಲಾರದಷ್ಟು ಹಣವನ್ನು ಈ ಬ್ಯಾಗಿನಲ್ಲಿ ತುಂಬಿದ್ದೇನೆ. ನಿನ್ನ ಜೀವನ ಇರುವವರೆಗೂ ಉಂಡೊಟ್ಟು ಬಳಸಿದರೂ ಕೂಡ ಉಳಿಯುವಷ್ಟು ಹಣ ಈ ಬ್ಯಾಗಿನಲ್ಲಿದೆ. ಈ ಹಣವನ್ನು ತೆಗೆದುಕೊಂಡು ನನ್ನ ಮಗಳನ್ನು ಮರೆತು ನೀನು ದೂರ ಹೋಗಿ ತೆಗೆದುಕೋ ಈ ಬ್ಯಾಗನ್ನು, ಹಣ ತುಂಬಿದ ಬ್ಯಾಗನ್ನು. ಸುವೀರಿನ ದೊಡ್ಡಸ್ತಿಕೆ ಮಾತುಗಳದ ನೋಡು. ನಿನಗೆ ನಿನ್ನ ಮಗಳ ಭವಿಷ್ಯ ಎಷ್ಟು ಮುಖ್ಯನೋ ನನಗೆ ನನ್ನ ಶಾಂತೇಶನ ಭವಿಷ್ಯ ಅಷ್ಟೇ ಮುಖ್ಯ. ಈ ನನ್ನ ಪ್ರಾಣವನ್ನೇ ಅವರಿಗಾಗಿ ಮುಡುಪಾಗಿಟ್ಟಿದ್ದೇನೆ ನಾನು. ಈ ಸಮಯದಲ್ಲಿ ನೀನನ್ನ ಕೊಂದು ಹಾಕಿದ್ರು ಚಿಂತೆ ಇಲ್ಲ. ನಾನು ಮಾತ್ರ ಮದುವೆ ಆದ್ರೆ ಅದು ಅವರನ್ನೇ ಹೊರತು ಮತ್ತಾರನ್ನೂ ಅಲ್ಲ. ಪದ್ಮ, ಅದು ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ಶಾಂತೇಶ, ಈ ಬ್ಯಾಗಿನ ತುಂಬ ಸಾಕಷ್ಟು ಹಣ ತುಂಬಿದೆ. ಈ ಹಣವನ್ನು ತೆಗೆದುಕೊಂಡು ನನ್ನ ಮಗಳನ್ನು ಮರೆತು ಬಿಡು. ತೆಗೆದುಕೋ ಈ ಹಣ ತುಂಬಿದ ಬ್ಯಾಗನ್ನು. ಹಣ ತುಂಬಿದ ಬ್ಯಾಗ್. ಆದರೆ ನೀವು ಗುಣ ತುಂಬಿದ ಬ್ಯಾಗ್ ಅನ್ನು ಮಾತ್ರ ನೀವು ಕೊಡುವುದಿಲ್ಲ. ನೋಡಿ ಸರ್, ಒಬ್ಬ ಮನುಷ್ಯ ತನ್ನ ಮಾನು ತೊರೆದು ನಿಂತರೆ ಸಾಕು, ಕೈ ಸೇರುತ್ತದೆ ಈ ಹಣ. ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಹಂಗು ತೊರೆದು ನಿಂತರೆ ಸಾಕು, ಕೈ ಸೇರುತ್ತದೆ ಈ ಹಣ. ಆದರೆ ಗುಣ ತುಂಬಿದ ಇಂಥ ಸದ್ಗುಣಿ ಹೆಣ್ಣನ್ನು ನಾನು ಪಡೆಯಬೇಕಾದರೆ ನಾನು 10 ಜನ್ಮ ತಾಳಿ ಬರಬೇಕು ಲಕ್ಷ್ಮಣರಾಯ. ಸುಖದ ಸಪ್ಪತ್ತಿಗೆಯಲ್ಲಿ ಇದ್ದ ಅರಸ ತೆಪ್ಪೆಯ ಮೇಲೆ ಬೆಳೆದ ದಾಳಂಬಿ ಹಣ್ಣಿಗೆ ಆಸೆ ಪಟ್ಟಂತೆ ಒಂದಿಲ್ಲ ಒಂದು ದಿನ ನೀನು ನನ್ನನ್ನೇ ಹಿಂಬಾಲಿಸಿಕೊಂಡು ಬಂದೇ ಬರ್ತಿದೆ ಲಕ್ಷ್ಮಣರಾಯ, ಬಂದೇ ಬರ್ತೀವಿ. ತೆಗೆದುಕೊಳ್ಳಿ ಈ ನಿಮ್ಮ ಹಣ ತುಂಬಿದ ಬ್ಯಾಗನ್ನು, ಹಣೆಗೆ ಕಟ್ಟಿಕೊಂಡೋಗಿ ಮನೆಯಲ್ಲಿ ತೆಗೆದುಕೊಳ್ಳಿ. ಪದ್ಮ, ನನ್ನ ನಿನ್ನ ಸಂಬಂಧ ಈ ಜನ್ಮದಲ್ಲಿ ಆಗದಿದ್ದರೂ ಸಹ ಮುಂದಿನ ಜನ್ಮ ಅಂತ ಇದ್ರೆ ನಾನು ನೀನು ಪ್ರೀತಿಸಿ ಮದುವೆ ಆಗಿರೋಣ. ತೆಗೆದುಕೊಳ್ಳಿ ಈ ನಿಮ್ಮ ಬ್ಯಾಗನ್ನು. ವೆರಿ ಗುಡ್. ನನ್ನ ಮಗಳ ವರ ಪರೀಕ್ಷೆಯಲ್ಲಿ ನೀನು ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿರುವೆ. ನಿಮ್ಮಿಬ್ಬರ ಮದುವೆಯನ್ನು ನಾನೇ ಸ್ವತಃ ಶೀಘ್ರದಲ್ಲಿಯೇ ನಿಶ್ಚಯ ಮಾಡುತ್ತೇನೆ. ಆಯಿತು.
ಹೇಳ್ತಾರೋ ಮಾತು ನಿಜವೇನಪ್ಪ? ನಾನೇ ಮಾತನ್ನು ನಂಬಬಹುದೇ? ನೋಡಮ್ಮ, ನನ್ನ ಮಾತಿನ ಮೇಲೆ ನಿಮಗೇನಾದರೂ ಅನುಮಾನವಿದ್ದರೆ ಆ ಬ್ಯಾಗ್ ಅನ್ನು ಶಾಂತೇಶನ ಕೈಯಲ್ಲಿದ್ದ ಬ್ಯಾಗ್ ಅನ್ನು ತೆರೆದು ನೋಡಿ, ಅದರಲ್ಲಿ ಏನು ತುಂಬಿದೆ ಅಂತ. ಏನು ಸರ್? ಬಾಳೆಹಣ್ಣು, ಹೂವು, ಹುತ್ತತ್ತಿ, ಅರಿಶಿನ, ಕುಂಕುಮ. ಇವು ಎಲ್ಲ ಮುತ್ತೈದೆ ಸೌಭಾಗ್ಯದ ಸೂಚಕಗಳು ಶಾಂತೇಶ್. ನನ್ನ ಮಗಳ ಕೈ ಹಿಡಿಯೋ ಗಂಡು ಹಣಕ್ಕೆ ಆಸೆ ಪಡುತ್ತಾನೋ ಅಥವಾ ಗುಣಕ್ಕೆ ಆಸೆ ಬೀಳುತ್ತಾನೋ ಎಂದು ಪರೀಕ್ಷೆ ಮಾಡಿದೆ ಅಷ್ಟೇ. ನಿಮ್ಮಿಬ್ಬರ ಮದುವೆಯನ್ನು ಇದೇ ತಿಂಗಳ ನಾನೇ ಸ್ವತಃ ಖರ್ಚು ವಹಿಸಿಕೊಂಡು ವಿಜೃಂಭಣೆಯಿಂದ ಮಾಡಿಕೊಡುತ್ತೇನೆ, ಆಯ್ತೆ? ಸರ್, ತಮ್ಮದು ಎಷ್ಟೇ ಆಗಲಿ ವಕೀಲ ವೃತ್ತಿ ಅಲ್ಲವೇ? ಹಾ, ನೋಡಿ ಸರ್, ಇಲ್ಲಿವರೆಗೂ ನಾನು ತಮ್ಮ ಹತ್ತಿರ ಏನಾದರೂ ತಪ್ಪಾಗಿ ನಡೆದುಕೊಂಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಸರ್, ಕ್ಷಮಿಸಿ ಬಿಡಿ. ಪರವಾಗಿಲ್ಲ ಬಿಡು ಶಾಂತೇಶ್. ನಿನ್ನ ಕೈಯಲ್ಲಿದ್ದ ಹೂ ಹಣ್ಣುಗಳನ್ನು ಪದ್ಮಾಳ ಉಡಿಯಲ್ಲಿ ಹಾಕಿ ಅವಳಿಗೆ ಸೌಭಾಗ್ಯದ ಸ್ಥಾನ ನೀಡು. ನಾನಿಷ್ಟು ಅರ್ಜೆಂಟ್ ಪೇಟೆಗೆ ಹೋಗಬೇಕು, ನಾನಿನ್ನು ಬರುತ್ತೇನೆ. ಶಾಂತೇಶನಿಗೆ ಕಾಪಿ ಮಾಡಿ ಕೊಡಮ್ಮ, ನಾನಿನ್ನು ಬರುತ್ತೇನೆ. ಬನ್ನಿ ಶಾಂತೇಶ್, ಕುಳಿತುಕೊಳ್ಳಿ. ನಾನು ನಿಮಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಛೆ, ಛೆ, ಬೇಡ ಪದ್ಮ, ಬೇಡ. ಕೆಂಪು ತುಂಬಿದ ಈ ನಿನ್ನ ಚಂದುಟಿಯಿಂದ ಒಂದೇ ಒಂದು ಮುತ್ತು ಸಿಕ್ಕರೆ ಅಷ್ಟೇ ಸಾಕು ನನಗೆ. ಹೋಗಿಪ್ಪ, ಅದೆಲ್ಲ ಈಗಲ್ಲ, ಮದುವೆ ಆದ್ಮೇಲೆ. ನೋಡಿ, ನೀವ್ ಈ ರೀತಿ ಮಾತಾಡಿದ್ರೆ ಛೆ, ನಾಚುವ ಈ ಹೆಣ್ಣಿನ ನವಿಲಿನ ನರ್ತನೆ ನೋಡಬೇಕೆಂಬ ಆಸೆ ಈ ಗಂಡಿಗೆ. ಬೇಗ ಮನ ಬಿಚ್ಚಿ ಹಾಡಿ ತರಿಸು ಈ ನನ್ನ ಮನವನ್ನು. ನಿನ್ನ ಸ್ನೇಹ ಚೆನ್ನ, ನಿನ್ನ ಮೋಹ ಚೆನ್ನ, ನಿನ್ನ ಸ್ನೇಹ ಚೆನ್ನ, ನಿನ್ನ ಮೋಹ ಚೆನ್ನ, ನಿನ್ನ ಮಾತಿ ಚೆನ್ನ. ನನ್ನಗೆ ನಿನ್ನ ಸ್ನೇಹ ಚೆನ್ನ, ನಿನ್ನ ಮೋಹ ಚೆನ್ನ, ನಿನ್ನ ಮಾತೆ ಚೆನ್ನ. ನನ್ನ ಮನೆ ಎಲ್ಲಿರಲಿ, ಹೇಗಿರಲಿ, ನೀನೇ ನನ್ನಿ ಮನದಲ್ಲಿ. ನಿನ್ನ ಸ್ನೇಹ ಚೆನ್ನ, ನಿನ್ನ ಮೋಹ ಚೆನ್ನ.
ನೀನೇ